ದಾಸನಹಳ್ಳಿ ಗ್ರಾಮಕ್ಕೆ ಇದುವರೆಗೂ ಸ್ಮಶಾನ ಇಲ್ಲ. ಸ್ಮಶಾನಕ್ಕಾಗಿ 4 ವರ್ಷದಿಂದ ನಾವು ತಹಶೀಲ್ದಾರ್ಗೆ, DC ಗೆ, AC ಗೆ, ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳಿಗೆ ಎಲ್ಲರಿಗೂ ಇದುವರೆಗೂ ಅರ್ಜಿಗಳನ್ನು ಕೊಟ್ಟಿದ್ದೇವೆ ಸರ್. ಅದು ಸಂಬಂಧಪಟ್ಟಂಗೆ ತಹಶೀಲ್ದಾರ್ ಕೂಡ ಒಂದು ಸತಿ ಸ್ಮಶಾನ ಮಂಜೂರು ಮಾಡಬೇಕು ಅಂತ ಒಂದು ಸರ್ವೆ ದಾಖಲೆಯನ್ನು ಕೇಳಿದ್ದಾರೆ. ಕೇಳಿ ಮತ್ತೆ ಅದು ಸಂಬಂಧಪಟ್ಟಾಗೆ ದಾಖಲೆಯನ್ನು ಕೂಡ ರೆಡಿ ಮಾಡಿದ್ದಾರೆ. ಆದರೆ ತಾಲೂಕು ಸರ್ವೆ ಕೂಡ ಆಗಿದೆ. 1 ಎಕರೆ 23 ಗುಂಟೆ ಅನ್ನುವಂಥದ್ದು ಸರ್ವೆ ಕೂಡ ಆಗಿ ಇದುವರೆಗೂ ಸರ್ವೆಗೆ ಆಗಿರುವಂಥದ್ದನ್ನು ತಡೀತಾ ಇದ್ದಾರೆ ಸರ್. ತಡೆದು ಇದುವರೆಗೂ ದಾಸನಹಳ್ಳಿ ಗ್ರಾಮಕ್ಕೆ ಸ್ಮಶಾನ ಅನ್ನೋದನ್ನು ಮಂಜೂರು ಮಾಡೋದಕ್ಕೆ ವಿಲೇಜ್ ಅಕೌಂಟೆಂಟು ಮತ್ತು RI ಮತ್ತು ತಾಲೂಕು ಆಡಳಿತ ವರ್ಗ ಪೂರ್ತಿ ವಿಫಲ ಆಗಿಬಿಟ್ಟು ಇವತ್ತು ನಾವು ಇಲ್ಲಿಗೆ ಬಂದು ಮಾನ್ಯ ಶಾಸಕರನ್ನು ಭೇಟಿಯಾಗುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ ಸರ್. ಇದುವರೆಗೂ 400 ರಿಂದ 500 ಜನ ಗ್ರಾಮದಲ್ಲಿ ವಾಸವಾಗಿದ್ವಿ. ಆ ಒಂದು ಗ್ರಾಮಕ್ಕೆ ಇದುವರೆಗೂ ಒಂದು ಸ್ಮಶಾನ ಇಲ್ಲದೆ ಇರುವಂಥ ನಮ್ಮೆಲ್ಲರ ದುರಾದೃಷ್ಟ. ಅದಕ್ಕೋಸ್ಕರ ನಾವು ಇಲ್ಲಿ ಮುಂದಿನ ದಿನಗಳಲ್ಲಿ ಇದೇ ರೀತಿಯಲ್ಲಿ ಮುಂದುವರೆದ್ರೆ ನಾವು ಧರಣಿ ಕೂಡ ಮಾಡಬೇಕಾಗುತ್ತೆ ಅನ್ನೋದನ್ನು ಈ ಮೂಲಕ ಸರ್. ಈಗ ಲಂಚ ಅದಕ್ಕೆ ಕೇಳಿದ್ರು. ಗ್ರಾಮ ಆಡಳಿತಾಧಿಕಾರಿ ಆಗಿರುವಂಥ ಕಾಸಿಂ ಅಲಿ ಎನ್ನುವಂಥವರು ವಿವಿಧ ಫಲಾನುಭವಿಗಳಿಗೆ ವಿವಿಧ ರೀತಿಯಲ್ಲಿ ಬೇಕಾಗಿರುವಂಥ ಸೌಲಭ್ಯ ಪಡಿಬೇಕಾದ್ರೆ ಅಂಥ ಒಂದು ಸಂದರ್ಭದಲ್ಲಿ ವಿವಿಧ ರೀತಿಯ ಡಿಮ್ಯಾಂಡ್ ಹೇಗಿರುತ್ತೋ ಅದರ ಮೇಲೆ 5,000, 3,000, 4,000 ಎನ್ನೋದ್ರ ಮೇಲೆ ಅವ್ರು ಡಿಮ್ಯಾಂಡ್ ಮಾಡಿಕೊಂಡು ಮತ್ತು ಆ ಒಂದು ಸ್ಮಶಾನ ಮಂಜೂರು ಮಾಡೋದಕ್ಕೆ ಕಾರಣ ಕೂಡ ಅವರು ದುಡ್ಡು ಕೊಟ್ಟಿಲ್ಲ. ದುಡ್ಡು ಬೇರೆಯವರಿಂದ ಅತಿ ಹೆಚ್ಚಾಗಿ ದುಡ್ಡು ಬರ್ತಾ ಇರೋ ಕಾರಣಕ್ಕೋಸ್ಕರ ಅವ್ರೇನು ಮಾಡ್ತಾಯಿದ್ದಾರೆ, ಗ್ರಾಮಕ್ಕೆ ಇದುವರೆಗೂ ಸ್ಮಶಾನ ಮಂಜೂರು ಮಾಡಬೇಕಂದ್ರೆ ವರದಿ ಕೂಡ ಗ್ರಾಮದ ವಿರುದ್ಧವಾಗಿ ರಿಪೋರ್ಟನ್ನು ಹಾಕ್ತಾರೆ. ಯಾಕಪ್ಪ ಹಾಕ್ತಾರೆ ಅಂದರೆ ಬೇರೆ ಕಡೆಯಿಂದ ಏನೋ ಬರ್ತಾ ಇರುತ್ತೆ, ಅದರ ಪರವಾಗಿ ಅವರು ಕೆಲಸ ಮಾಡ್ತಾಯಿದ್ದಾರೆ ಹೊರತು ಗ್ರಾಮದ ಪರವಾಗಿ, ಜನರ ಪರವಾಗಿ ಅಥವಾ ಇನ್ನೊಬ್ಬರ ಪರವಾಗಿ ಯಾರ ಪರವಾಗಿ ಸಹಿತ ಕೆಲಸವನ್ನು ಮಾಡ್ತಾಯಿಲ್ಲ ಸರ್. ಸರ್ ಏನೇನು ಇಂಥದ್ದೆಲ್ಲ ಸರ್ಕಾರಿ ಸೌಲಭ್ಯ ಏನಿದ್ದಾವೆ ಎಲ್ಲದಕ್ಕೂ ಸಹಿತ ಒಂದರಿಂದ ಸ್ಟಾರ್ಟಿಂಗಿಂದ ಹಿಡಿದು ಎಂಡ್ ತನಕ ಏನು ಸೌಲಭ್ಯಗಳಿದ್ದಾವೆ, ಬರ್ತ್ ಸರ್ಟಿಫಿಕೇಟಿಂದ ಹಿಡಿದು ಡೆತ್ ಸರ್ಟಿಫಿಕೇಟ್ ತನಕನೂ, ಸನ್ರೈಸ್ ಸರ್ಟಿಫಿಕೇಟಿಂದ ಹಿಡಿದು ರೈತ ಸರ್ಟಿಫಿಕೇಟ್ನವ್ರಿಗೂ ಜಾತಿ ಸರ್ಟಿಫಿಕೇಟನ್ನು ಕೊಡಬೇಕಂದ್ರೂ ಸಹಿತ ಅವ್ರಿಗೆ ಇಂತಿಷ್ಟು ಅಂತ ಅವನ್ನೇ ಫಿಕ್ಸ್ ಮಾಡ್ಕೊಂಡ್ಬಿಟ್ಟಿದ್ದಾರೆ ಸರ್. ಇದ್ರ ಬಗ್ಗೆ ನೀವು ಯಾರು ತಂದಿದ್ದೀವಿ, ಈಗ ಜಿಲ್ಲಾಧಿಕಾರಿಗಳು ಕೂಡ ಒಂದು ಸತಿ ಮೆಮೊರಾಂಡಮ್ ಕೂಡ ಕೊಟ್ಟಿದ್ದೀವಿ ಸರ್. ಅವರನ್ನು ಇಲ್ಲಿಂದ ವರ್ಗಾವಣೆ ಮಾಡಬೇಕು, ಇಲ್ಲ ಸಸ್ಪೆಂಡ್ ಮಾಡಬೇಕು ಅನ್ನೋದು ನಮ್ಮೆಲ್ಲರ ಬೇಡಿಕೆ. ಮೇಡಮ್ ಏನು ಹೇಳಿದ್ದಾರೆ? ಮೇಡಮ್ ನನ್ನ ಮುಂದೆ 4 ದಿನ ಕಾಲಾವಕಾಶ ಕೊಡಿ, ಅದ್ರ ಬಗ್ಗೆ ನಾನು ಕೂಲಂಕುಷವಾಗಿ ಇದು ಮಾಡಿಕೊಂಡು ಮಂಜೂರು ಮಾಡಿಕೊಡ್ತೀವಿ ಅಥವಾ ಅವರನ್ನು ಬೇರೆ ಕಡೆ ವರ್ಗಾವಣೆಯನ್ನು ಮಾಡ್ತೀವಿ ಅಂತ ಒಂದು ಆಶ್ವಾಸನೆಯನ್ನು ಕೊಟ್ಟಿದ್ದಾರೆ, ಮಾತಿನ ಆಶ್ವಾಸನೆಯನ್ನು ಕೊಟ್ಟಿದ್ದಾರೆ. ಇದರಲ್ಲಿ ನಿಮ್ಗೆ ಒಪ್ಪಿಗೆ ಇದೆಯಾ ಮೇಡಮ್? ಹೇಳ್ತಾರೆ ಒಪ್ಪಿಗೆ ಅನ್ನೋದು ಮಂಜೂರು ಆಗೋ ತನಕ ಎಲ್ಲಿಗೆ ಒಪ್ಪಿಗೆ ಆಗುತ್ತೆ ಸರ್, ಮಂಜೂರಿ ಆಗಬೇಕಲ್ವಾ. தரம் என்றும் நிரந்தரம், தரம் என்றும் நிரந்தரம், தரம் என்றும் நிரந்தரம். வாங்க.